ಇವತ್ತು ನಮ್ಮನೆ ಜೋಳ ಮುರಿಯೋದು. ಇವತ್ತಂದ್ರೆ ಇನ್ನು ಹಾಳೆಲ್ಲ ಬರೋಲ್ಲ. ಇವಾಗ ಸುಮ್ನೆ ನಾವು ನಮ್ಮಮ್ಮ ಸೇರಿ ಮುರಿತೇಜು ಹೊತ್ತಕ್ಕೆ ಸೀದಾ ಸಾಗರ ಹೋಗ್ಬಿಡೋಣ. ಈಗ ಒಂದ್ 2 ಚೀಲನ ಇಲ್ಲೊಂದ್ ಬಿದ ಬಿಡಿತದಮ್ಮ. ಎಷ್ಟ್ ಚೀಲ ಇದಾವ ಹೇಳಿಲ್ಲ. ಅಯ್ಯೋ ಹೋಯ್ತಲ್ಲ ಇದು. ಅವನ್ ಬಿಟ್ಟೆ ಹೋಗ್ಬೇಕು. ಮುಕ್ಳಾರೆ ಪ್ರೋಟೀನ್ ಅದೇ ಎಂತಮ್ಮ ಎಲ್ಲ ಹೋಮ್ ಮೇಡ್ ಹೆವಿ ಪ್ರೋಟೀನ್ ಇರ್ತೈತಿ ಮಾತ್ರ ಶೇಂಗಾದಾಗ. ಪಿಂಟುನ್ ತಲೆ ಮೇಲೆ ಕಟ್ ನಿಗಲ್ಲ ಹೋಗಲ್ಲ. ಇದೆಲ್ಲ ಕಲ್ಪನೆಲೇ ಇರ್ಲಿ. ಏನೇ ಚೀಲ ಹಸಿಗಿಲ್ಲೇ ಇದಾವ. ಕಸುವ ತುಂಬ್ಕಿಂದು ಕಸುವ ಹೊತ್ತು ಹೋಗೋಣ. ಆಮೇಲೆ ಮತ್ತೆ ಸಂಜೆ ಬಂದು ಮತ್ತೆ ಜೋಳ ಮುರಿಯೋದು ಹೆಂಗೆ ಅಂದರೆ ಹಿಂಗಿರ್ತಿತ್ತಲ್ಲ ಇಷ್ಟೇ ಹಿಂಗೆ ಹಾಕೋದು. ಆಮೇಲೆ ಇನ್ನೊಂದು 2-3 ದಿನ ಬಿಟ್ಟು ಜೋಳ ಹೊಡಿಯೋ ಮಿಷಿನ್ ಹೋಗಿ ಅದ್ರದ್ದು ವೀಡಿಯೋ ಹಾಕ್ತೀನಿ. ಯಾವ ಥರ ಜೋಳ ಹೊಡಿತಾರೆ, ಯಾವ ಥರ ಇದು ಮಾಡ್ತಾರೆ, ಯಾವ ಥರ ಎಕ್ಸ್ಪೋರ್ಟ್ ಮಾಡ್ತೀವಿ ಎಲ್ಲ ವೀಡಿಯೋನ ಹಾಕ್ತೀನಿ. ಸಬ್ಸ್ಕ್ರೈಬ್ ಮಾಡೋದಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಬಿಡ್ರಿ. ಮುಂದೆ ಹೊರಡಿಸಿದ್ದೀವಿ. ಎಷ್ಟಾಳು ಹೋದ್ಸಲಿ ಮಳೆ ಸಿಕ್ಕಿರ್ಲಾಗಿತ್ತಲ್ಲ ಅಮ್ಮ. ಮಳೆಗೇನಾದ್ರು ಸಿಕ್ಕಿಬಿಟ್ಟಿವಿ ಅಂದ್ರೆ ಮುಗೀತು ಕತೆ. ಗೋವಿಂದ ಕರೆದು ಬಾಗ್ಲಾಗಿತ್ತು ಎಲ್ಲ. ಅಮ್ಮ ಅಪ್ಪಾಜಿ ಗಾಡಿ ತಂತನೆ ಅಂತಲ್ಲ. ಗಾಡಿ ತಂದ್ಕೊಂಡ್ರೆ ಆಗುತ್ತೋಗ. ಇದ್ರಾಗ ಯಾವ ನೋಡ್ತಾನೆ ತಲೆ ಕೂದ್ಲು ಎಲ್ಲ ಉದ್ರೋಕವು ಇದ್ರಾಗ. ಕಸ್ವಾಗೇನೋ ತುಂಬ್ಕಿಂದೆ. ಇವಾಗ ಹೊರೋಣ. ಇವಾಗ ಎಲ್ಲಿ ಹಾಕದ? ಇಲ್ಲೇನೆ ಮೂಲಿಂದ ಹಾಕದ. ಎಲ್ಲಿ ಇಲ್ಲೇ ತಾನೆ? ಇಲ್ಲ. ಓಕೆ ವಾ. ಹಾ ಸೀದಾ ಇವತ್ತೊಂದು ಪ್ರಮೋಷನ್ ಶೂಟ್ ಐತೆ. ಹೋಗೋಣ ಈಗ ಅಲ್ಲಿ ವಿಡಿಯೋ ಮಾಡೋದಕ್ಕೆ. ನೋಡ್ರಿ ತೊಳೆದಿರೋದಕ್ಕೆ ಏನು ಸಾಕಾಗ ಕಾಣಿಸ್ತೈತೆ. ಆದ್ರೂ ಗಲೀಜಾಗ್ಬಿಟ್ಟಿದ್ವಿ. ಬೀಲು ಮಣ್ಣ್ ರೋಡ ಹೊಡೆದೊಡ್ದು ಗಾಯ್ಸ್. ನಾನು ಎಲ್ಲಿ ಹೋಗೋದ್ರಿ ಕೇಬಲ್ ಮಾತ್ರ ಕ್ಯಾರಿ ಮಾಡ್ಕೆ ಹೋಗ್ತೀನಿ. ಎಂತಂದ್ರೆ ಈ ಕೇಬಲ್ ಏನು ಕ್ಯಾರಿ ಮಾಡೋದಂದ್ರೆ ಫುಲ್ ಪವರ್ ಬ್ಯಾಂಕ್ ಎಲ್ಲ ಯೂಸ್ ಮಾಡೋದಿಲ್ಲ. ನನ್ನ ಬೈಕಿಗೆ ಚಾರ್ಜ್ ಹಾಕಿಬೋದು ಆರಾಮಾಗಿ. ಮನೆಗೆ ಹೆಂಗ್ ಚಾರ್ಜ್ ಹಾಕ್ತು ಅದೇ ತರನೇ ಆಗೈತೆ. ಒಂದು ಪ್ರಮೋಷನ್ ಶೂಟ್ ಇತ್ತು ಒಂದು ಇಂಜಿನಿಯರಿಂಗ್ ಕಾಲೇಜಿಂದು. ಏನಂದ್ರೆ ಅದೇನು ಫೇಕ್ ಅಲ್ಲ ಏನಿಲ್ಲ, ಫ್ರೀ ಸೆಷನ್ ಅಲ್ಲ. ಅದಕ್ಕಾಗಿ ಪ್ರಮೋಷನ್ ಮಾಡೋಣ ಅಂತ ಇದು ಮಾಡಿದ್ವಿ. ನಾನು ಈಗ ಪ್ರಮೋಷನ್ ಎಲ್ಲ ಕಡಿಮೆ ಮಾಡೀನಿ. ಸುಮ್ಮನೆ ಕಂಟೆಂಟೇ ಜಾಸ್ತಿ ಹಾಕೋಣ ಪ್ರಮೋಷನ್ ಕಿತ್ತಾನು ಅಂತ. ಅದಕ್ಕೆ ಯೂಟ್ಯೂಬ್ ಮೇಲೆ ಫೋಕಸ್ ಮಾಡ್ತಾ ಇದೀನಿ. ಯೂಟ್ಯೂಬ್ ಅದು ದುಡ್ಡು ಐತಲ್ಲ ಅದಕ್ಕೆ. ನಿಮ್ಮ ಬಂಡಿ ಜನ್ಮಕ್ಕೆ ನಿಮ್ಗೆ ಯಾವ ತರ ಅನಿಸ್ತೈತಿ ವ್ಲಾಗ್ ಎಲ್ಲ ಹಾಕ್ರಿ. ಆಮೇಲೆ ಡ್ಯೂರೇಷನ್ ಸ್ವಲ್ಪ ವ್ಲಾಗ್ ಬರೀ 10 ನಿಮಿಷ ಆಗ್ತಾ ಇರಿ, ಸ್ವಲ್ಪ ಜಾಸ್ತಿ ಹಾಕ್ರಿ ಅಂತ ಹೇಳ್ತೀರಿ. ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡ್ತಾ ಇದೀನಿ. ಆಯ್ತು. ಆಮೇಲೆ ಅಂದ್ರೆ ಕಂಟೆಂಟ್ ವಿಡಿಯೋ ಸ್ವಲ್ಪ ಕಡಿಮೆ ಮಾಡ್ತೀನಿ. ಇವಾಗ ಸ್ಟಾರ್ಟಿಂಗ್ ಅಲ್ಲ ಡೈಲಿ ವ್ಲಾಗ್ ಮಾಡ್ತಾ ಇರೋದು. ಸ್ವಲ್ಪ ಕಡಿಮೆ ಹೋಗ್ತಾ ಒಂದು 50 ಮಿನಿಟ್ಸ್ ಮೇಲೆ ವಿಡಿಯೋಸ್, ಎಲ್ಲ ವಿಡಿಯೋಸ್ 15 ಮಿನಿಟ್ಸ್ ಮೇಲೆ ಇರಕ್ ಟ್ರೈ ಮಾಡಿಸ್ತೀನಿ. ಇವಾಗ ಅದೇ ಪ್ರಮೋಷನ್ ಹೋಗ್ತಾ ಇದೀನಿ. ಪ್ರಮೋಷನ್ ಶೂಟ್ ಮಾಡಿ ಮತ್ತೆ ಇವತ್ತು ಜೋಳ ಹೊರಬೇಕು. ಕ್ರೇಜ್ ಇರ್ತೈತಿ. ನೋಡೋಣ ಇವತ್ತು ಏನೇನ್ ಆಗೈತಿ. ಮಳೆ ಮೋಡ ಬೇರೆ. ಮಳೆ ಒಂದ್ ಸಿಗ್ತದ್ರೆ ಸಾಕ್ರ ಬಂದ್ಬಿಡ್ರಿ. ಗಾಡಿನೂ ಕೋಲ್ಡ್ ಸ್ಟಾರ್ಟ್ ಐತೆ. ಫ್ಯೂಲ್ ಅಂತೂ ಅದೇ ತುಂಬಿನಿ. ಫ್ಯೂಲ್ ಅಂತೂ ಅಕ್ಸ ಸಾಯ್ತೈತೆ. ನೋಡ್ತೀರಾ ಅದೇ ಸರ್ವಿಸು ಇಷ್ಟು ಬೇಗ ಏನ್ ಬರೋದಿಲ್ಲ. ನಾನು ಅದೇ ಲಡಾಖ್ ಟ್ರಿಪ್ ಹೋಗೋ ಮೂಮೆಂಟ್ ಬೈಕ್ ಅನ್ಸುತ್ತೆ ಸರ್ವಿಸು. ಆಮೇಲೆ ಇದು ಚೈನ್ಸ್ ಪಾಕೆಟ್, ಆಮೇಲೆ ಟೈರು ಎಲ್ಲದು. ಚೈನ್ಸ್ ಪಾಕೆಟ್ ಇವಾಗ್ಲೇ ಹಾಕ್ಸ್ಬೇಕು. ಇನ್ನೊಂದು 1000 ಓಡಿದ ತಕ್ಷಣ ಹಾಕ್ಸ್ಬೇಕು. ಟೈರ್ ಎಲ್ಲ ಇನ್ನೇನು ಲಡಾಖ್ ಹೋಗೋ ಒಂದು ವಾರದಿಂದ ಎಲ್ಲ ಚೈನ್ ಎಲ್ಲ ಹಾಕ್ಸ್ರೆ ಆಯ್ತು. ಅದು ಸರ್ವಿಸು ಅಷ್ಟೇ. ಲಡಾಖ್ ಹೋಗೋ ಒಂದು ವಾರದ ಹಿಂದೆನೆ ಸರ್ವಿಸ್ ಮಾಡಿಸ್ಬೇಕು. ಇಲ್ಲ ಅಂದ್ರೆ ಸ್ವಲ್ಪ ಕಡಿಮೆ ಓಡಿಸ್ಬೇಕು. ಇನ್ನು ಎಷ್ಟು ಸಾವಿರ ಐತೆ ಅಂದ್ರೆ ಸರ್ವಿಸ್ ಇಂದು ಇರೋದು 3200 ಕಿಲೋಮೀಟರ್ ಐತಿ. 3200 ಕಿಲೋಮೀಟರ್ ಐತಿ. 3200 ಕಿಲೋಮೀಟ್ರು ಇನ್ನೊಂದು ತಿಂಗಳ ಐತೆ ಅಷ್ಟೇ. ಇನ್ನೊಂದು ತಿಂಗಳ ಓಕೆ ಆರಾಮಾಗಿ ಇದು ಮಾಡ್ಬೋದು. ಅದೇನಾದ್ರು 3000 ಮುಗಿದೇ ಇರಲಿ. ಸರ್ವಿಸ್ ಮಾಡಿಸಿಂದ ಹೋಗೋದಲ್ಲ ಒಂದ್ಸಲಿ. ಸರ್ವಿಸ್ ಮಾಡಿಸಿದ್ದು ಸೀದಾ ಲಡಾಖ್ ಬರೀ 1000 ಹೋಗೋಣ. ಇದು 47 ಐತಲ್ಲ, 47 ಇದ್ದು ಸೀದಾ 70 ಆಗೋಷ್ಟೆಲ್ಲ ಕಾಯ್ದಿಲ್ಲ. ಒಂದು 60ಗೆ ಆಯ್ತು ಬಿಡ. ಈಗ 60ಕ್ಕೆ ಆಯ್ತು ನೋಡ್ರಿ. ಬನ್ನಿ ಪಿಂಟು ನೆರಕಿಂದ ಈಗ ಒಂದು ಶೂಟ್ ಐತಲ್ಲ, ಬ್ಯಾಗಿಗೆಲ್ಲ ಕಸೋದಾಗ ಹೊಂಟಿವ. ನಿನಗೆ ಬಂತು ಟೈಮು. ಅದು ಕಾಲೇಜಿಂದ ಇರೋದು ಅಂದ್ರೆ ಫ್ರೀ ಸೆಷನ್ ಇಂದು ಅದು ಮಾಡೋದ್ ಕಳ್ತೀನಿ. ಇವಾಗ ಅಲ್ಲಿ ಹೋಗಿ ಮಾಡಿ ಆಮೇಲೆ ನಿಮ್ಗೆ ಏನೈತೆ ಅದು ನೋಡ್ಬೇಕು. ಮಳೆ ಮೋಡ ಐತೆ. ಮನೆ ಹೋಗಿ ಜೋಳ ಮುರಿದು ಜೋಳ ಎಲ್ಲ ಹಾಕಿವಲ್ಲ ಅದನ್ನ ಏನೋ ಒಂದು ಏನಾರು ಒಂದು ಮಾಡ್ಬೇಕು. ಮನೆ ಹೋಗಿ ಮುಕ್ಳಾರೆ ಸಾಕಾದ್ರೆ ಈಗ ಹೊಡಿಬೇಕು. ಈಗ ಹೋಗೋಣ ಫಸ್ಟ್ ಪ್ರಮೋಷನ್ ಶೂಟ್ ಮುಗಿಸಿದ್ದು. ಪ್ರಮೋಷನ್ ಶೂಟ್ ಎಲ್ಲ ಮುಗಿದ್ದು ಚೆನ್ನಾಗಿ ಆಯ್ತು. ಇದು ಏನೋ ಒಂಥರ ಬೇರೆ ಥರನೇ ಮಾಡಿವ. ಇವಾಗ ಎಲ್ಲಿ ಹೋಗೋದು ಅಂದರೆ ಇವಾಗ ಸೀದಾ ನಮ್ಮ ಮನೆ ಹೋಗ್ಬೇಕು. ಇವಾಗ ಸೀದಾ ಪಿಂಟುನ್ ಕರ್ಕೊಂಡು ಇವಾಗ ಎಡಿಟ್ ಮಾಡ್ಬೇಕು. ಇವಾಗ ಎಡಿಟ್ ಮಾಡಿ ನಾಳೆನೇ ಅಪ್ಲೋಡ್ ಅಂತ ಹೇಳ್ಯಾರ. ಅದಕ್ಕೆ ಇವತ್ತೇ ಎಡಿಟ್ ಮಾಡಿ ನಾಳೆ ಅಪ್ಲೋಡ್ ಮಾಡ್ಬೇಕು. ಹೋಗೋಣ ಇರ್ರಿ. ಪ್ಲಸ್ ಇಲ್ಲಿ ಹುಡುಗನ್ ಬಿಟ್ಟು ಬರೋಕ್ಕಾಗಿ ಬನ್ನಿವ. ಇಲ್ಲಿ ನೋಡ್ರೆ ಟ್ರೈನಿಗೆ ಗೇಟ್ ಹಾಕಿಬಿಟ್ಟಾರೆ. ಟ್ರೈನಿಗೆ ಗೇಟ್ ಹಾಕಲ್ಲ, ನಮಗೆ ಗೇಟ್ ಹಾಕ್ಯಾರೆ. ಟ್ರೈನಾಗ ಓಡಾಡ್ದೆ ಏನಿಲ್ಲ ಅಂದರೂ ನಾನು ಬೈಕ್ ತಗೊಂಡಾಗಿಂದ ಒಂದು 6 ತಿಂಗಳು ಆತೇವೆ. ನಾವು ಟ್ರೈನು ಬಸ್ಸಾಗಿ ಓಡಾಡಿದೆ ಒಂದು 6 ತಿಂಗಳು ಆತ. 5 ಅಂತೂ ಆತದ. 5 ತಿಂಗಳಾಯ್ತು. ಎಲ್ಲ ಹೊಸ ಹೋದೆ. ನಾ ಹತ್ತಲ್ಲ ಅಂತ ಹೊಸ ಬೋಗಿ. ನಾವು ಹೋಗ್ಬೇಕಾರೆಲ್ಲ ಹಳೆ ಬೋಗಿ ಇಟ್ಕೊಂಡ್ರು ಸರ್. ಈಗೆಲ್ಲ ಹೊಸ ಬೋಗಿ ಇದೆ. ಇವಾಗ ಬೆಂಗಳೂರಿಗೆ ಹೋಗೋದಾದ್ರು ಬೈಕು. ಅವಾಗ ರಾತ್ರಿ ಟ್ರೈನ್ ಐತಿ ಬಿಟ್ರೆ ಮುಗೀತು. ಜನರಲ್ ಆಗಿ ಅಪ್ಪ ಟ್ರೈನಾಗ ಜನರಲ್ ಹೋಗೋದೈತಲ್ಲ ರಾತ್ರಿ ಹಿಂಸೆ ನರ್ಕ. ಜನರಲ್ ಆಗಿ ಪಿಂಟ್ ಹೋಗ್ಯಾನ ನೈಟ್ ಜನರಲ್ ಹೋಗ್ಯಾ ಹೆಂಗಿತ್ತು ಹಿಂಸೆ. ನಾವು ಇದ್ರಕ್ಕೆ ಇಲ್ಲಿ ಚೌಟ್ರಿ ಹೋಗ್ಬೇಕಾರೆಲ್ಲ ಕೆಳಗಡೆ ಸೀಟ್ ಕೆಳಗೆಲ್ಲ ಕುತ್ಕೊಂಡಲ್ಲ ಮಲ್ಕೆ ಹೋಗ್ಬಿಡ್ತೀವಿ ನಾವು. ಪೀಸು ಯಾರು ಏನು ಎಬ್ಸ್ತಿರಲ್ಲ, ಎಂಥದ್ದು ಮಾಡ್ತಿರಲ್ಲ. ಆರಾಮಾಗಿ ಹಾಸಿನ ಮಲ್ಕಿಬಿಟ್ರೆ ಬೆಳಗ್ಗೆ ಬೆಂಗಳೂರಾಗ ಎಬ್ಸರು 4 ಗಂಟೆಗೆ. ಮತ್ತು ಸೆಕೆ ಹೊಡಿಯೋದು ಚಳಿಗಾಲದಾಗ ಮಸ್ತ್ ಆಗೋದು.
ಆದರೂ ಈ ಸೆಂಟ್ ಹೊಡ್ಕೊಂಡೆಲ್ಲ ಬಂದ್ಬಿಟ್ರೆ ಅಂದರೆ ಕೆಳಗೆ ಕುಂಡ್ರಕ್ಕೆ ಆಗ್ತಿರಲ್ಲ ಆಯಿತು. ಆ ಚೌಟ್ರಿ ಒಯ್ಯವೇ ಏನೋ ಒಂಥರ ಬೇರೆ ಇತ್ತು. ಇವಾಗೆಲ್ಲ ಹೋಗದೆ ಯಾವ ಕಾಲ ಆಗ್ಬಿಟ್ಟಿದೆ ನಾ ಚೌಟ್ರಿ ಬಿಟ್ಟೆ 1 ವರ್ಷ ಐತೆ. ಟ್ರೈನಿಗೆ ಹತ್ತೋದು, ಟ್ರೈನು ಬಸ್ಸು ಎಲ್ಲ ಹತ್ತೆ ಒಂದು 5 ತಿಂಗಳು ಆಯ್ತು. ಹೋಗೋಣ ಬರ್ರಿ. ಸ್ಪಿಂಟು ಫಸ್ಟ್ ಟೈಮ್ ಒಂದು ಫುಲ್ ಟ್ಯಾಂಕ್ ಮಾಡಿಸ್ತಾ ಆ ಮಟ್ಟಿಗೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ಅವತ್ತು ಯಾರು ಮಾಡ್ಸಿದ? ಆಮೇಲೆ ಗೋವಾದಾಗ ಒಂದ್ಸಲಿ ಫುಲ್ ಟ್ಯಾಂಕ್ ಮಾಡ್ಸಿದ, ಇಲ್ಲಿ ಸಾಗರದ ಒಂದ್ಸಲಿ ಫುಲ್ ಟ್ಯಾಂಕ್. KPC ಜನಪ್ಪ ರಿಚ್ ಏನಣ್ಣ? KPC ಜನ KPC ಅವ್ರ ಅಪ್ಪಾಜಿ ಪೆನ್ಷನ್ ಅಲ್ಲಣ್ಣ, ಅವ್ರ ಅಪ್ಪಾಜಿ ಪೆನ್ಷನ್ 1.5 ಲಕ್ಷ ಐತಿ. ಅಲ್ಲ ಅದೇ ಫುಲ್ ಟ್ಯಾಂಕ್ ಮಾಡಿಸ್ತಾ ಏನು ಪವರ್ ಅದು. ಅದಕ್ಕೆ ಹೇಳಿದ್ KPC ಜನ ಅಂತ. ತೋಟ ಇಟ್ಟೆ ಅಲ್ಲ, ತೋಟ ಇದ್ರೆ ಗೈಬೇಕಲ್ಲಿ. 1600 ಲಾಸ್ಟ್ ಮಾಡು. ಪವರ್ ಹಾಕಿದ್ರೆ 1500 ಮೇಲೆ ಹೋಗುತ್ತೆ. ಅದೇ ನಾರ್ಮಲ್ ಆದ್ರೆ 1400 ಹಾಕ್ಬಿಟ್ಟೆ. ನೋಡ್ರಿ 8 ರೂಪಾಯಿ ಹಾಕ್ಲಣ. ಅದು ನೋಡ್ರಿ ಬಾ ಬಾ ಅಣ್ಣ ನೋಡಣ. ಸರಿ ಅಕ್ಕ ಪವರ್ ಹೋಗ್ಬಿಡ್ತೈತೆ. ಹಿಂಗ್ ಕಾಣಿಸ್ತಾ ಇದ್ರೇನೆ ಏನೋ ಒಂಥರ ಮಜಾ. ಗ್ಯಾಸ್ ಇದು ಏನೋ ಒಂಥರ ನೋಡಕ್ಕೆ ಚಂದ. ಫುಲ್ ಟ್ಯಾಂಕ್ ನಾನ್ ಹಾಕ್ಸ್ಲಿ ಪಿಂಟು ಹಾಕ್ಸ್ಲಿ, ಫುಲ್ ಟ್ಯಾಂಕ್ ನೋಡಕ್ಕೆ ಚಂದ. ನನ್ ಗಾಡಿ ಹಾಕಿರೋ ಫುಲ್ ಟ್ಯಾಂಕ್ ಪೆಟ್ರೋಲಿಗೆ ಮಾಡಿರೋ ಇನ್ವೆಸ್ಟ್ಮೆಂಟ್ 3ನೇ ಗೇರ್ ಆಗೈತೆ. ಇರ್ಲಿ ಹಾರ್ಸು ನಿಂದಲ್ಲಪ್ಪ, ಹಾರಿಸ್ತೀರಿ. ಅಲ್ಲ ಗೈಸ್, ಇದುವರೆಗೂ ನನ್ನ ಗಾಡಿಗೆ ನಾನೇ ಪೆಟ್ರೋಲ್ ಹಾಕ್ಸ್ಕೊಂಡಿಲ್ಲ ಇರ್ಬೇಕು. ಇವನ್ ಗಾಡಿಗೆ ಹೊಟ್ಟೆ ತುಂಬ ಬೇಜಾರ್ ಬಂದೋಗಿತ್ತು. ಒಂದ್ಸಾರಿ ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ. ನಿಜ ಸ್ಪೆಂಡ್ರಿ ಬರೋದ್ ಕಡ ಏರಲ್ಲಿ ತುಂಬಿಸ್ತಿದ್ನಪ್ಪ ಗಾಡಿ ಪುಕಾಟಿ. ನಿಜ ಇದು ದಕ್ಷಿಣ ಪೆಟ್ರೋಲ್ ಒಂದು ಸ್ಪೆಂಡ್ರ್ ಗಾಡಿ ಬರೋದು. ಬರೀ ಫುಲ್ ಟ್ಯಾಂಕ್, ಬೇರೆದೆಲ್ಲ ಕೇಳೋದೇ ಇಲ್ಲ. ಅಯ್ಯೋ ಗೋವಾದ 3 ಫುಲ್ ಟ್ಯಾಂಕ್ ಹಾಕ್ಸಿದ್ವು. ಅದು ಮತ್ತೆ ಇಲ್ಲಿ ನಮ್ಮ ಪೆಟ್ರೋಲಿಗೆ ಗೋವಾ ಪೆಟ್ರೋಲಿಗೆ ಕಂಪೇರ್ ಮಾಡ್ತಿದ್ರೆ ಗೋವಾ ಪೆಟ್ರೋಲ್ ಮೈಲೇಜ್ ಚೆನ್ನಾಗಿ ಕೊಡ್ತೈತಿ. ಪವರ್ ಅಂತೂ ಮುಕ್ಕಾರೆ ಪವರ್ ಮಾತ್ರ ಸಿಕ್ಕಾಪಟ್ಟೆ ಪವರ್. ಹೆಂಗಿತಾ ಮುಕ್ಕುಳಾರಿ ಅಂದ್ರೆ ಮುಕ್ಕುಳಾರಿ, ಆದ್ರೆ ದುಡ್ಡು ಹಂಗೆ ಹೆರ್ದೋಯ್ತು. ಅದು ಅಷ್ಟೇ. ಎಲ್ಲ ಅನ್ಕೊಂಡಿರ್ತೀರಾ ಗೋವಾ ಹೋಗಿ ಮಸ್ತ್ ಎಂಜಾಯ್ ಮಾಡ್ಬೋದು ಅಂತ. ದೇವರಡೆ ಇಲ್ಲ ಗೈಸ್, ಮಾಡ್ತೀವಿ. ನಾನು ಮಾಡ್ತೀವಿ, ಒಂದು ಸ್ವಲ್ಪ ಮಾಡ್ತೀವಿ ಅಷ್ಟೇ. ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಬೋದು. ಇನ್ನೊಂದ್ಸಲಿ ನಾನು ಇವಾಗ ಇಬ್ಬರು ಹೋಗ್ಬೇಕು, ಎಂಜಾಯ್ ಮಾಡ್ಬೇಕು. ಇವಾಗ ಕಸೋ ಜ್ಯೂಸ್ ಕೊಟ್ಬಿಟ್ಟು ಇವತ್ತು ಇಡೀ ದಿವಸ ಮಂಜು ಬ್ರೋನ ಸಾಗರದಲ್ಲೇ ಉಳ್ಸೋದೆ. ಇಲ್ಲ ಇವತ್ತು ಅವ್ರ ಮನೆಗೆ ಜೋಳ ಕಾರ್ನಿಂದ ಮಾಡೋದಿರುತ್ತೆ. ಎಂತ ಅಂತಾರೆ ಸಂಜೆ ಹೋಗ್ಬೇಕದೆ. ಅದೇನೋ ಇದೆ ಅಂತ ಅವ್ರ ಮನೆಗೆ. ಅಲ್ಲಿ ತನಕ ನಮ್ಮನೆ ಆಡಿ BMW ಎಲ್ಲ ಚೀಪತ್ತು. ಮುಗ್ಲಾರೆ ಬಿಸಿಲು ತಣ್ಣು ಜ್ಯೂಸ್ ಕುಡಿಯೋಣ ಅಂತ ಬಂದೀವು. ನನಗೆ ಮ್ಯಾಂಗೋ ಕುಡಿಯೋಣ, ಮಾವಿನ ಹಣ್ಣಿಂದು. ಈ ಸೀಸನಾಗ ಮಾವಿನ ಹಣ್ಣು ತಿನ್ನಲ್ಲ ಅಂದರೆ ಆಗೋದಿಲ್ಲ. ಯಾರ್ದ ಕುಡಿಲ್ಲ ಅಣ್ಣ ಇನ್ನು. ಏನಂತರ ಚೆನ್ನಾಗಿ ಕಾಣಲ್ಲ ಈ ಕುಡಿಯ. ಯಾಕ ಟೇಸ್ಟೇ ಇಲ್ಲ, ಏನು ವಿಧಿ ಇಲ್ಲದೆ. ಏನೇ ಆದ್ರು ಹಿಂಗಿದೆ ಈ ತರ ಹಿಂಗ್ ಮೇಲ್ ಹಿಂಗ್ ಕಂಡ್ಬಿಟ್ರೈತಲ್ಲ. ಅದೇ ಹೊಡಿಬೇಕಾ ಹಿಂಗ್ ಮಾಡ್ರೈತಲ್ಲ. ಹಿಂಗ್ ಪೆಟ್ರೋಲ್ ಫುಲ್ ಇದ್ರೆ ಏನೋ ಒಂಥರ ಚಂದ. ಆಯ್ತು. ಆಮೇಲೆ ಗೈಸ್ ಊಟ ಮಾಡಕ್ಕಾಗಿ ಬಂದೀವು. ಅದೇ ಒಳ್ಳೆ ಸಖತ್ತಾಗೈತಿ ಪ್ಲೇಸ್. ಇಲ್ಲೇ ಕರೆಕ್ಟಾಗಿ ತಣ್ಣು ಗಾಳಿಗೆ ತಣ್ಣು ಊಟ ಮಾಡೋಣ ಅಂತ ಇಲ್ಲೇ ಕುತ್ಕೊಬಿಟ್ಟಿವಿ. ಇಲ್ಲೇ ಕಸುವ ಉಂಟು ನೋಡ್ರಿ. ಫುಲ್ ಟ್ಯಾಂಕ್ ಪೆಟ್ರೋಲ್ ಫುಲ್ ಟ್ಯಾಂಕ್ ಹಾಕ್ಸ್ತಾ, ಹೊಟ್ಟಿ ಫುಲ್ ಟ್ಯಾಂಕ್ ಮಾಡಿಸ್ತೇನೆ. ಎಲ್ಲಾ ಕಡೆ ಫುಲ್ ಟ್ಯಾಂಕ್ ಮಾಡಿಸ್ತಾನೆ. ಟ್ಯಾಂಕ್ ಹೆಚ್ಚಿನ ರಾತ್ರಿ ಬಾಡಿಗೂ ಫುಲ್ ಟ್ಯಾಂಕು, ಮಧ್ಯಾಹ್ನ ಹೊಟ್ಟಿ ಫುಲ್ ಟ್ಯಾಂಕು, ಗಾಡಿ ಫುಲ್ ಟ್ಯಾಂಕು, ಎಲ್ಲಾ ಕಡೆ ಫುಲ್ ಟ್ಯಾಂಕ್. ಮಗ ನಿಂದಕ್ಕ ನಂದು ಫುಲ್ ಟ್ಯಾಂಕ್ ಅಲ್ಲ, 50 ರೂಪಾಯಿ ಪೆಟ್ರೋಲ್ ಹಾಕ್ಸಿದೆ. ಒಂದು ಇದೆ ಹೇಳಿದ ನೋಡ, ಒಂದು ಪ್ರೊಫೈಲ್ ಅಲ್ಲಿ ಒಂದು ಇದೆ, ತಲೆಗೆ ಎಲ್ಲ ಡೈರೆಕ್ಟ್ ಇದ್ರೆ ಹೋಗುತ್ತೆ ನೋಡ. ಅಬ್ಬಾ ಅಷ್ಟು ಸೀರಿಯಸ್ ನೋಡಿ ನನ್ನ ವಿಡಿಯೋನ. ಮತ್ತೆ ಅಭಿಮಾನಿ ಬ್ರೋ, ಮನ್ಸಿಂದ ಅಭಿಮಾನಿ ಬ್ರೋ. ಟ್ಯಾಂಕ್ ಹೆಚ್ಚಿನ ಯಾವ್ದಾದ್ರು ಪ್ರಮೋಷನ್ ಬಂದಿದ್ದೆಲ್ಲ ಹಚ್ಚೋದು ಎಂತದ ಆತರ ಹಚ್ಚೋದಾಗಿದ್ರೆ ದುನಿಯಾ ವಿಜಯ್ ನಿನ್ಗಿದ ಬೆಳ ಹಾಕದ. ಹಂಗಾದ್ರೆ ನೀವ್ ಮಾಡೋ ಪ್ರಮೋಷನ್ ಪ್ರಾಡಕ್ಟ್ಸ್ ಹಿಂಡ್ ಬೇಕೋ ಅಷ್ಟು ಹಿಂಡ್ ಬಿಟ್ರು ನನ್ನ. ಅಂದ್ರೆ ಅವೇನ್ ಗೊತ್ತಾ ಮಗ, ಎಂತ ಕಾಸ್ಟು ಕುಡೀರಾ. ಕೆಪಿಸಿ ಜನ ನೋಡ್ರಿ ಕೋಲ್ಡ್ ವಾಟರ್ ಕುಡಿತಾರೆ, ಈ ತರ ಜ್ಯೂಸು, ಫುಲ್ ಟ್ಯಾಂಕ್ ಪೆಟ್ರೋಲ್. ಕೆಪಿಸಿ ಜನ ಈಗ ಬೇಕಾದ್ರೆ ಇಲ್ಲಿ ಬೇಕಾದ್ರೆ ಒಂದು ಸ್ಪಾಗಿ ಕರ್ಕೊಂಡು ಹೋಗಿ ಅಲ್ಲಿಗೂ ಕರ್ಕೊಂಡು ಹೋಗ್ತೇನೆ ನಾನು. ಕೆಪಿಸಿ ಜನ ಕ್ರಿಸ್ಟಲ್ ಸ್ಪಾಗೆ ಎಲ್ಲಿ ಬೇಕಲ್ಲಿ ಕರ್ಕೊಂಡು ಹೋಗ್ತೇನೆ ನಾವು. ಕ್ರಿಸ್ಟಲ್ ಸ್ಪಾಗೆ ಹೋಗೋದು ಕಟಿಂಗ್ ಅಲ್ಲ, ಅದೇ ಕೆಪಿಸಿ ಜನ. ಹಿಂಡ್ ಬೇಕೋ ಅಷ್ಟು ಹಿಂಡ್ ಬಿಟ್ರು ನನ್ನ. ಹೋಗ್ತೀರಪ್ಪ
ಗೈಸ್ ನಂದಾರು ಬಿಡ್ರಿ ಚಿನ್ನ ಮಾರ್ ದುಡ್ಡು ಹೆಂಗ್ ಮಾಡ್ಯಾರಂದ್ರೆ ನೋಡ್ರಿ ಗೈಸ್ ಜೋಬಲ್ ನೋಡ್ರಿ ಇಷ್ಟೆಲ್ಲ ತುಂಬಿಟ್ಟು ಕೋಟಿ ಕುಲ ಅಂಗಡಿಲೇ ಒಂದು 2 ಕೋಟಿ ಐಟಮ್ ಇಟ್ಟಾನೆ ಫಾರ್ ಕಾಂಪಿಟೇಷನ್. ನಿಂಗ್ ಗೊತ್ತಿಲ್ಲ ಅವನಿಗೆ ಗೊತ್ತು. ನನ್ ಗಾಡಿ ಬಗ್ಗೆ ಎಲ್ಲ ಅಡಿಕೆ ಗಿಡಕೆ ಎಲ್ಲ ಮಸ್ತಾಗಿ ಬಂತಂದ್ರೆ ಮಾರನೇ ದಿವಸನೇ BMW M4 ಕಾಂಪಿಟೇಷನ್ ಅಪ್ಪೇರಿಲ್ಲ ಓಡ್ತಾ ಬಂದು ಏನ್ ಮಾಡ್ತಾರೆ ದಡಪ್ಪ ಅಂತೂ ಮುಗೀತು. ಕೊಲೆನೆ ಚಾರ್ಜಸ್ ಗೈಸ್. ಊಟ ಬಂದಿವ ಪೀಸಾಗೆ ಸಾಗರದಿಂದ ಹೊರ ಬಂದ್ ಗುಂತೆ ನೀವು ಪೀಸಾಗ ನಿಮ್ದೇ ಗುಂಡನ ಅಂತ ನೋಡ್ರಿ. ಎಷ್ಟು ಸಲ ಕೆಳಗಿಡ್ತೀಯ? ಹಾ ಎಲ್ಲ ಐಟಮ್ನು 3 ಸಲ. ನಮ್ದು ಹೆಂಗ್ ಗೊತ್ತಾ? 1 2 3 ಕಲಿಸ್ಕೆ ನಲಕ್ ಹಾಕೋದು ಅದು ಅದೆಲ್ಲ ಭೂಮಿ ಹಬ್ಬದ ದಿನ ನಲಕ್ ಹಾಕ್ತೀವಿ ಅಷ್ಟೇ. ಹೊರಗಡೆ ಎಲ್ಲ ಬಂದಿರ್ತೀವಲ್ಲ ಆ ಟೈಮಲ್ಲಿ ಸ್ವಲ್ಪ ಹಾಕ್ಲೇಬೇಕಾ? ಹೊರಗೆ ಜಾಗಗಳು ಹೆಂಗಿರ್ತವೆ ಸೇಫ್ ಆಗಿರ್ಬೇಕು. ಅದಕ್ಕಾಗಿ ಅವತ್ತು ಹೊರಗೆ ನೆಮ್ಮದಿಯಾಗಿ ಊಟ ಮಾಡ್ತಾ ಬಂದಿದ್ರಲ್ಲಪ್ಪ ಒಂಟು ಜಾತ್ರೆ ಟೈಮಾಗೆ ಎಂಥದೇ ಟೆನ್ಷನ್ ಆಗಿದ್ರು ವ್ಲಾಗ್ ಮಾಡಲೇಬೇಕನ್ನೋ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿನಿ ನಾನು. ಅದೇ ಕಸುವಾಗೇನೋ ಉಂಡಿವು ಊಟ ಅಂತೂ ಚೆನ್ನಾಗಿರಲ್ಲ. ನಾನಂತೂ ಸಜೆಸ್ಟ್ ಮಾಡೋದಿಲ್ಲ ಹೋಗ್ರಿ ಅಂತ. ಬಟ್ ಏನೇ ಎಂಥದೇ ಒಂದು ಸಿಚುವೇಶನ್ ಇರಲಿ ಏನೋ ಒಂದು ಇದಿರಲಿ ವ್ಲಾಗ್ ಮಾಡೋದು ಮಾತ್ರ ಬಿಡಬಾರ್ದು ಅಷ್ಟೇ. ಡೈಲಿ ಒಂದೇನಾದ್ರು ಮಿಸ್ ಮಾಡ್ದಿಲ್ಲ ವ್ಲಾಗ್ ಮಾಡ್ತೀನಿ ಅಂತ ಶಪಥ ಮಾಡುತ್ತೇನೆ. ವ್ಲಾಗ್ ಮಾಡ್ತೀನಿ ಬಿಡೋದಿಲ್ಲ, ಒಂದೇನೂ ಬಿಡೋದಿಲ್ಲ. 30 days 30 ವ್ಲಾಗ್ಸ್ ಅಂತ ಮಾಡ್ತೀನಿ. ಎಲ್ಲಿ ಹೋಗ್ತಾ ನೋಡವ ಚಿನ್ನು ಮತ್ತೆ ರೋಡಾಗೆ ಗ್ಯಾಸ್ ವರ್ಷ ಕಾಣದೆ ಬಂದ ಬಸ್ರಿ ಹೆಂಗ್ಸ್ ಬಂದಂಗ್ ಬರ್ತೀಯಲ್ಲೋ. ಇನಿ ಪಾಪ ಚಿನ್ನು ಗೊತ್ತೇ ಇಲ್ಲಂತೆ 6ನೇ ಗೆರೆ ಐತಂತ. 5ನೇ ಗೆರೆ ಅಲ್ಲ 6ನೇ ಗೆರೆ ಹಾಕ್ಲೇ ಇಲ್ಲ ಇವ. 6ನೇ ಗೆರೆ ಹಾಕ್ಲೇ ಇಲ್ಲ. 6ನೇ ಗೆರೆ ಹಾಕ ಅಂದ್ರೆ ಐತೆ 6ನೇ ಗೆರೆ ಅಂತಾನೆ. 6ನೇ ಗೆರೆ ಹಾಕಿದ್ರೆ ಕಾಣಿಸ್ತಾನೆ ಇದ್ರು. ಏನ್ ಮಹಾ ಗನಂದಾರಿ ಕೆಲಸ ಮಾಡಿದ್ದೀನಿ ಅಂತ ಕಿಸಿತಾ ಇದೀಯ. ಇಲ್ಲಿ ಟಿಶ್ಯೂದಾಗಿಲ್ಲಿ ಕುದ್ಕೆಗೆ ಎಷ್ಟು ಬೆಗೂರ್ ಐತೆ ಅಂತ ತೋರಿಸ್ ನೋಡ್ರಿ. ಈ ತರ ಅದು ಎಷ್ಟು ಮೆಕ್ಕಗೆ ಇರೋಕ್ಕಿಲ್ಲ ಮೆಕ್ಕಗೆ. ಇವಾಗ ಇದಾಗದ ಈಗ ಗಿಡ ತಿಂದು ಬಸವಾಗಿ ನೋಡ್ರಿ. ನಾ RX ತಗೋತೆ ಅಂದ್ರೆ ಬೇಡ ಅಂತ ಇಲ್ಲ ನಾ ತಗೋತೀನಿ. ಬೇಜಾರಿಲ್ಲ. ಹಾ ಲೋನ್ ಕ್ಲಿಯರ್ ಮಾಡು. ಆಮೇಲೆ ಯಾರಿಗೆ ಬೇಕು 2 ಲೋನ್ ಹಿಡ್ಕೊಂಡು ಅದು ಫುಲ್ ಕ್ಯಾಶ್ ಕೊಡ್ತಾನ ಅಂತ. ಆಯ್ತಣ್ಣ ತಗೋಣ ಬೈ. ಸ್ವೀಟ್ ಬಿಡೋದೆ ಬೈ. ಗೈಸ್ ಕಸುವ ಪಾನಿಪುರಿ ಅಂತಾನೆ ಬಿಡ ಸ್ವೀಟ್ ಪಾನ್ ತಿನ್ನಕ್ ಬಂದು ಮಂಜು ಬ್ರೋ ಒಂದು 300 120 ಅಂದ್ರೆ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. 120 ಅಂದ್ರೆ 300 ಏ ಹೌದು 120 ಅಂದ್ರೆ 420 ಅಂದ್ರೆ 420 ಒಂದು ಬಿಡ ಇದೆ ಅಲ್ಲ 420 ಹೆಂಗೆ 420 ಎಪ್ಸುತ್ತೆ. ನೀವು ಫಸ್ಟ್ ಟೈಮ್ ಹಾಕ್ತೀರಿ ನೀವು ಎಪ್ಸ್ತಾ ಇರುತ್ತೆ. ಹೌದಾ? ಅದಕ್ಕಿಂತನೂ ಕ್ರೇಜಿ ಆಗಿರೋದು ಅದಕ್ಕೆ 420 ಎಷ್ಟು 840 ಹಾಕಿರೋಣ ಒಂದು 840 ಅದು ಹೆಂಗೆ? ಅದು ನೆಕ್ಸ್ಟ್ ಲೆವೆಲ್. ಅದು ಅದೇ ಲಾಸ್ಟ್ 840ನೇ ಫೈನಲ್. ಅದೇ ಫೈನಲ್. ಇದು ಸ್ವೀಟು, ಇದು ಸ್ವೀಟ್. ಇದು ನಮಗೆ. ಅವು ಯಾವ್ದು ಬೇಡ ತಿನ್ನ ಹಾಗಾದ್ರೆ ಮುಟ್ಲೇ ಫಾಲೋವರ್ಸ್ ತಿನ್ನದ ಮತ್ತೇನು ಹಾಕದಲ್ಲ ಹಾಕ್ತಾ ಇರೋಣ 840ನ. ಇಲ್ಲ ಯಾವ್ದು 420 ಹಾಕ್ತೀನಿ ನಾನು. ಹಾ ನೀ ಹಾಕ್ತೀಯ 420? ಹಾ ಇಲ್ಲ ಹೊಡೆಯೋಕಲ್ಲ 420 ಅಷ್ಟು ಕೆಟ್ಟದ ಅದು. ಕೆಟ್ಟಲ್ಲ ಕಣ, ಅದು ಒಳ್ಳೇದಲ್ಲ. ಮತ್ತೆ ಯಾಕೆ ಎದುರ್ತಾ ಇದೀಯ? ಯಾವ ಗೈಸ್ ಸ್ವೀಟ್ ಪಾನ್ ಹೋಗ್ಕೊಂತಿ ಫ್ರೂಟ್ ಪಾನ್ ಬಾಯ್ ಆಳ್ ನಿಮ್ಮ ಅದ ಮುರುಗ ಹೊಂಟ. ಬಾಯ್ ಗೈಸ್ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನಿನ್ನ ವಿಡಿಯೋಗೂ ಬರೋಣ ಎಲ್ಲ ಮಾಡೋಣ. ಥ್ಯಾಂಕ್ ಯು ಮಗ. ಖುಷಿ ಆಯ್ತು. ಸಾಗರ ಬಂದ್ರೆ ನಮ್ಗೆ ಸಿಗ್ತಾರಲ್ಲ ಅದೇ ಖುಷಿ. ಕಣ ಚಿನ್ನೋ ನಾವೇನು ಸೇಮ್ ಅದೇ ಕಿತ್ಕೊಡ ಪಿಕ್ಚರ್ ಕೊಡ್ತಾರಲ್ಲ ಯಾವ ಪಿಕ್ಚರಾಗೆ ದುರಂಧರಾಗೆ ಅಷ್ಟೇ. ಬಾಯ್ ಮಗ ಬಾಯ್. ಬೀಡಿಯೋ ಹಾಕ್ತಿಂದು ಇವತ್ತು ಒಳ್ಳೆ ಕಂಟೆಂಟ್ ಆಯ್ತು. ಸಾಗರ ಮಹೀಂದ್ರ
ಒಂದು ದಿವಸ ಇಲ್ಲಿ ಕಾರ್ ತಗೊಂಡೇ ತಗೊಂಡೇ ಬಟ್ ನಂಗೆ ಕಾರ್ ಬೇಕಿಲ್ಲ. ಒಂದಿನ ನಿಜವಾಗ್ಲೂ ಹೇಳ್ತೀನಿ, ಒಂದಿನ BMW ತಗೊಂಡೇ ತಗೊಂಡು 100%. ನಾವು ಸಾಯೋರೊಳಗೆ ಇವತ್ತು ನಾಳೆ ಗೊತ್ತಿಲ್ಲ. ನಾವು ಒಟ್ಟು ಸಾಯೋರೊಳಗೆ ನಾವು ಒಂದಿನ ಮುಡ್ಕಾದ್ಮೇಲೆ ತಗೋದ್ನೋ ಇಲ್ಲ ಈ ವರ್ಷನೇ ತಗೋದ್ನೋ ಗೊತ್ತಿಲ್ಲ. ಈ ವರ್ಷ ಅಂತೂ BM ಅವ್ರಿಗೆ ಈ ವರ್ಷ ತಗೊಳಕ್ಕೆ ನನ್ನ ಗಾಡಿ ಬೆಲೆನೇ ತೆಗೆದುಬಿಟ್ನಪ್ಪ ಇವ. ಎಲ್ಲಿ ನುಗ್ಸ್ತೇನೆ ಅಂದ್ರೆ ಇಲ್ಲೊಂದು ಗಾಡಿ ಬಂದಿತ್ತಲ್ಲ, ಒಂದು ಗಾಡಿ ಐತಿ ಗಾಡಿದ ಬೆಲೆ ಐತಿ ಗಾಡಿ ನಿಲ್ಸ ಇಲ್ಲ ಕಸುವಾಗಿ ಹುಚ್ಚ ಹೊಯ್ಕಿಂದು ಮಾಡ್ರಿ ಮರ ಗಿಚ್ಚೆ ಹೊಯ್ಯ ಬೇಡ ಅಲ್ಲಿ ನಿಲ್ಸ್ಬೇಡ ನಿಲ್ಲೋದಿಲ್ಲ. ಬೇಸ್ ಇವಾಗ ಸಾಗರದಿಂದ ಬಂದೆ, ಮತ್ತೆ ಬ್ಯಾಕ್ ಟು ಡ್ಯೂಟಿ. ಸಂಜೆ ತರಕ್ಕೆ ಇವಾಗ ಮತ್ತೆ ಅಲ್ಲೇ ಹೋಗಿ ಹಾಕ್ಬೇಕು. ನಮ್ಮಮ್ಮ ಅವಾಗಿಂದ ಬೆಳಗಿಂದ ಮುಗಿತಾನೆ ಐತಿ. ಇವತ್ತು ಆಳು ಬರೋದಿಲ್ಲ, ಮೇಂದು ನಾಳೆ ಅಲ್ಲ ನಾಡ್ದು ಬರ್ತಾರೆ ಅನ್ಸೈತಿ, ಶನಿವಾರ. ನಾಳೆ ಶುಕ್ರವಾರ, ನಾಡ್ದು ಶನಿವಾರ ಬರ್ತಾರೆ. ಅದೇ ಅಲ್ಲಕ್ಕಿನಲ್ಲ ಅದೇ ತರ ಈಗ ಹಾಕ್ಬೇಕು. ಬೆಳಗಿನ ಔಟ್ಫಿಟ್ ಅಲ್ಲೇ ಈಗ ನಮ್ಮ ಕಾರ್ಯಾಚರಣೆಯನ್ನು ಮುಂದುವರಿಸೋಣ. ಹಾ ಇಟ್ಟಿ ಅಲ್ಲ ಗುಪ್ಪೆ ಇಟ್ಟಿಯೇ. ಓಕೆ ಸರಿ, ಇಲ್ಲೊಂದು ಬಂತ ದೊಡ್ಡಾಗು. ಈಗ ನಮ್ಮ ಕೆಲಸವನ್ನು ಮುಂದುವರಿಸೋಣ. ಇಂತಿ ನಿಮ್ಮ ಮಂಜುಬ್ರು ಜೊತೆ ಕ್ಯಾಮ್ರಾಮ್ಯಾನ್ ಯಾರೂ ಇಲ್ಲ. ಇವಾಗ ಸ್ಟಾರ್ಟ್ ಆದ್ರು ಡ್ಯೂಟಿ. ಕಸುವ ಹೊರನ ಸಂಜೆ ಮುಂದೆ ಹೊರೋದು. ಒಂಥರ ನಮ್ಮ ಮಲೆನಾಡು ದುಬೈ ಥರ ಆಗ್ಬಿಟ್ಟೈತಿ. ಎಲ್ಲ ದುಬೈಗೆ ಸಂಜೆ ಮೇಲೆ ಕೆಲಸ ಮಾಡ್ತಾರಲ್ಲ, ಹಿಂಗೆ ನಾವು ಮಲೆನಾಡರು ಸಂಜೆ ಮೇಲೆ ಕೆಲಸ ಮಾಡೋ ಥರ ಆಯ್ತು. ಆ ಥರ ಬಿಸಿಲು. ಫೈನಲಿ ಮುಗೀತು. ಇಷ್ಟು ಕಪ್ಪ ಆತಂಕ ಹೊತ್ತೀವ. ನಾಳೆ ಡ್ಯೂಟಿ ಸ್ಟಾರ್ಟು. ನಾಳೆ ಬಂದರೆ ಮುಗೀತು. ಫುಲ್ಲು ಉಷ್ಟು ಚಟಿನಾಗ್ರಿ. ಕಸುವಾಗ ಸ್ನಾನ ಹೊಡ್ಕೊಂಡು ಈಗ ಒಬ್ರು ಬರ್ತಾರೆ, ಅವ್ರನ್ನ ಮೀಟ್ ಮಾಡೋಕೆ ಹೋಗ್ಬೇಕು. ಯಾರು ಅಂತ ಆಮೇಲೆ ಹೇಳ್ತೀನಿ, ಇವಾಗಲೇ ಹೇಳಕ್ಕಲ್ಲ. ಗಾಯ್ಸ್ ಈಗ ಮತ್ತೆಲ್ಲಿ ಹೊಂಟೆ ಅಂದರೆ ನಿಮಗೆ ಗೊತ್ತಿರ್ಬೋದು, ಒಂದು ಜಾಯಿಂಟ್ ಕನ್ನಡಿಗ ವಿನಯ್ ಬ್ರೋ ಬರ್ತಾಯಿದ್ದಾರೆ. ವಿನಯ್ ಬ್ರೋ ಬರ್ತಾಯಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಅವರು ಎಲ್ಲಿಗೋ ಹೋಗ್ತಾರಂತೆ ನಾಳೆ. ಈಗ ಎಲ್ಲಿ ತೀರ್ಥಹಳ್ಳಿಯಿಂದ ಬರ್ತಾಯಿದ್ದಾರೆ. ಸಾಗರ ಬರ್ತಾರೆ. ಸಾಗರ ಹೋಗಿ ಅವ್ರನ್ನ ಮೀಟ್ ಮಾಡ್ತಿದ್ದು ಮಾತಾಡ್ಸಿದ್ದು ಬರೋಣ. ನಮ್ಮೂರಿಗೆ ಬಂದಾರಲ್ಲ, ಹೋಗಿ ಫೋನ ಮಾತಾಡ್ಸಿದ್ದು ಬರೋಣ ಅವ್ರನ್ನ. ನಾನು ಫಸ್ಟ್ ಟೈಮ್ ಅವ್ರು ಮೀಟ್ ಮಾಡ್ತಾ ಇರೋದು. ಈಗ ಹೋಗಿ ಮೀಟ್ ಮಾಡ್ಕೊಂಡು ಮಾತಾಡ್ಕೊಂಡು ಬರೋಣ. ಬೆಂಗಳೂರದಾಗೆಲ್ಲ ಸುಮಾರು ಸಲ ಅನ್ಕೊಂಡಿದ್ದೀವಿ ಮೀಟ್ ಮಾಡ್ಬೇಕು ಅಂತ, ಬಟ್ ಮೀಟ್ ಮಾಡೋಕ್ಕಾಗಲ್ಲ. ಈಗ ನೋಡ್ರಿ ಅವರೇ ನಮ್ಮೂರಿಗೆ ಬಂದರೆ. ಫೋನ ಈಗ ಸಾಗರ ಸ್ಟೇಟ್ಯೂನ್ ಆಗಿರ್ರಿ. ಕಸುವ ಸ್ನಾನ ಮಾಡ್ಕೊಂಡು ಈಗ ಮತ್ತೆ ನಾಳೆ ಬೆಳಿಗ್ಗೆ ಮತ್ತೆ ಜೋಳ ಹೊರಬೇಕು. ಮಳೆ ಅಲ್ಲ, ಮಳೆ ಬಂದುಬಿಟ್ರೆ ಮಳೆ ಜೋಳದಾಗ ಸಿಗಾಕಿಂದ ಐತಲ್ಲ, ಅದರಂಥ ಹಿಂಸೆ ಯಾವುದೂ ಅಲ್ಲ. ನಮ್ಗೊಂದು 2 ವರ್ಷ ಎಕ್ಸ್ಪೀರಿಯೆನ್ಸ್ ಆಯ್ತು ಮಳೆ ಸಿಗಾಕಿಂದು. ನೋಡೋಣ ಈ ವರ್ಷ ಯಾವ ಥರ ಆಗುತ್ತೆ. ಜೋಳ ಹೊಡೆಯೋದು, ಜೋಳ ಮಿಷಿನ್ ಯಾವ ಥರ ಹೊಡೆದಿತ್ತು ಎಲ್ಲದೇ ತೋರಿಸ್ನೆ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡೋಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿರಿ. ಫೋನ ಬರ್ರಿ ಕಸುವಾಗಿ. ಗೈಸ್ ನಿಮಗೆ ಒಬ್ರು ತೋರಿಸ್ತೀನಿ ನೋಡ್ರಿ. ಅವ್ವ ಬೆಂಗಳೂರಿಗೆ ಬಂದಾಗ ಮೀಟ್ ಮಾಡೋಕ್ಕಾಗ್ಲಾಯ್ತು. ಅದಕ್ಕೆ ನಾನು ಹುಡುಕಿದ್ದು ಬೆಂಗಳೂರು ನಮ್ಮೂರಿಗೆ ಬಂದ್ಬಿಟ್ಟಾರದೆ. ಅಭಿಮಾನಿ ಬ್ರೋ. ನಾವು ಅಷ್ಟೇ ಬ್ರೋ, ನಾವು ನಿಮ್ಮ ಅಭಿಮಾನಿ ಬ್ರೋ. ಒಂದು ಹಾಯ್ ಹೇಳ್ರಿ. ಹಾಯ್ ಇದು ನನ್ನ ಫ್ರೆಂಡ್ ರಾಕೇಶ್ ಅಂತ ಬ್ರೋ. ಓಕೆ ಬ್ರೋ. ಸೊ ಇವರೇ ನನ್ನ ಯೂಟ್ಯೂಬ್ಗೆ ಹೋಗ್ತಿದ್ಯಾ ಬ್ರೋ ಇದು? ಹಾಂ.